ಒಂದು FIR ದಾಖಲಾದರೆ ಅದಕ್ಕೆ ಮತ್ತೊಂದು FIR ಇನ್ನೊಂದು ಪಕ್ಷದ ವಿರುದ್ಧ. ಈ ರೀತಿಯ ಕೌಂಟರ್ ಪಾಲಿಟಿಕ್ಸ್ ನಡೀತಿದೆಯಾ ರಾಜ್ಯದಲ್ಲಿ ಅನ್ನೋ ಅನುಮಾನ. ಈ ಬಿಜೆಪಿ ನಾಯಕರ ವಿರುದ್ಧ ದಾಖಲಾಗಿರುವ ದೂರು ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಗಮನಿಸ್ತಾ ಹೋಗೋಣ. ಚುನಾವಣೆ ಬಾಂಡ್ ಹೆಸರಲ್ಲಿ 8,000 ಕೋಟಿ ವಸೂಲಿ ಆಗಿದೆ. ಬಿಜೆಪಿ ಪಕ್ಷಕ್ಕೆ ಸಂದಾಯ ಆಗಿದೆ. ಖಾಸಗಿ ಕಂಪನಿಗಳಿಂದ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ. ಜನಾಧಿಕಾರ ಸಂಘರ್ಷ ಸಮಿತಿ ಇದರ ಆದರ್ಶ್ ಅಯ್ಯರ್ ಅನ್ನೋರು ದೂರನ್ನ ನೀಡಿರು. ತಿಲಕ್ ನಗರ ಠಾಣೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಕೇಸ್ ದಾಖಲಾಗಿದೆ, FIR ಆಗಿದೆ. 8,000 ಕೋಟಿ ಲೂಟಿ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ತೋರಿಸ್ತಿದೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. SIT ಅಥವಾ CID ತನಿಖೆಗೆ ಸರ್ಕಾರ ಈ ಪ್ರಕರಣವನ್ನ ವಹಿಸೋ ಸಾಧ್ಯತೆ. ಇನ್ ಕೇಸ್ ಹೀಗಾಯ್ತು ಅಂತಾದ್ರೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ರಿ, ನ್ಯಾಯಮೂರ್ತಿ ದೇಸಾಯಿ ಅವರ ಕಮಿಟಿ ಮಾಡಿದ್ರಿ, ಬಟ್ ತನಿಖೆ ನಡೀತಿದ್ಯಾ? ಬಿಜೆಪಿ ನಾಳೆ ಪ್ರಶ್ನೆ ಕೇಳುತ್ತೆ. ವಾಲ್ಮೀಕಿ ಹಗರಣ ಬಂದ ಸಂದರ್ಭದಲ್ಲಿ SIT ರಚನೆ ಮಾಡಿದ್ರಿ, ತನಿಖೆ ನಡೆಸ್ತಾ ಇದ್ರಿ, ನಾಗೇಂದ್ರ ಅವರ ಹೆಸರೇ ಇರಲಿಲ್ಲ, ED ಅರೆಸ್ಟ್ ಮಾಡ್ತು. ED ತನಿಖೆ ಸಂದರ್ಭದಲ್ಲಿ ನಾಗೇಂದ್ರ ಅವರೇ ಮೇನ್. ವಾಲ್ಮೀಕಿ ನಿಗಮದ ಹಣ ಅವ್ಯವಹಾರದಲ್ಲಿ ಬಳಕೆ ಆಗಲಿಕ್ಕೆ ನಾಗೇಂದ್ರ ಅವರೇನೇ ಮುಖ್ಯ ಕಾರಣ ಅನ್ನೋ ರೀತಿಯಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಯಿತು. ಆದರೆ SIT ತನಿಖೆ ಮಾಡಿದ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನು ರಕ್ಷಣೆ ಮಾಡೋ ಪ್ರಯತ್ನ. ಅಂದರೆ ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ನೀಡುವ ತನಿಖಾ ಸಂಸ್ಥೆಗಳ ಮೇಲೆ ನೇರವಾಗಿ ಪರಿಣಾಮವನ್ನು ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋ ಆರೋಪ. ನಾಳೆ ದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಏನು FIR ದಾಖಲಾಗಿದೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ, ಇದು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದೂರು. ಇನ್ ಕೇಸ್ ರಾಜ್ಯ ಸರ್ಕಾರ SIT ರಚನೆ ಅಥವಾ CID ರಚನೆಗೆ ಮುಂದಾಗಿದ್ದಾದರೆ ವಿರೋಧ ಪಕ್ಷಗಳು ಈ ನಡೆಯನ್ನ ಪ್ರಶ್ನೆ ಮಾಡೋ ಸಾಧ್ಯತೆ ಇದ್ದೇ ಇದೆ. ಕೇರ್ ಮಾಡಬೇಕಾ ಸರ್ಕಾರ, ಮಾಡುತ್ತಾ? ಅದು ಮುಂದಿನ ಚರ್ಚಾ ವಿಚಾರ. ಗಮನಿಸೋಣ ಯಾವ ರೀತಿ ಬೆಳವಣಿಗೆ ಪಡೆದುಕೊಳ್ತಾ ಹೋಗುತ್ತೆ ಕೇಸ್ ಅಂತ ಹೇಳಿ. ರಾಜ್ಯದಲ್ಲಿ ಮೂಡ ಕೇಸ್ ಬಳಿಕ ಬಿಜೆಪಿಯ ವಿರುದ್ಧ ಜಂಗಿ ಕುಸ್ತಿ ಅಖಾಡ ಸಿದ್ಧವಾದಂತೆ ಕಾಣ್ತಾ ಇದೆ. ಇನ್ನು ಈ ಕೇಸ್ ದಾಖಲಾಗ್ತಾ ಇದ್ದಂತೆ ಕಾನೂನು ಅಸ್ತ್ರವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಬಿಜೆಪಿ ನಾಯಕರು ಕೂಡ ಮುಂದಾಗ್ತಿದ್ದಾರೆ. ಕೇಸ್ನ ತಡೆ ಕೋರಿ ನಾಳೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ನಿರ್ಮಲಾ ಸೀತಾರಾಮನ್ ಆದಿಯಾಗಿ ಬಿಜೆಪಿ ಇತರೆ ನಾಯಕರು JP ನಡ್ಡಾ, ವಿಜಯೇಂದ್ರ, ನಳಿನ್ ಕುಮಾರ್ ಕಟೀಲ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಹೈಕೋರ್ಟ್ಗೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆಯಲ್ಲಿ ಬಿಜೆಪಿಗರು ಅರ್ಜಿ ಸಲ್ಲಿಸೋ ಸಾಧ್ಯತೆ. ಅಲ್ಲಿಗೆ ನಾಳೆ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ D-Day ಅತ್ಯಂತ ಡಿಸೈಡಿಂಗ್ ಡೇ ಆಗೋ ಸಾಧ್ಯತೆ ಇದೆ. ಇನ್ನು ಕೋರ್ಟ್ನಲ್ಲಿ ನಾಳೆ ಮತ್ತೂ ಒಂದು ಪ್ರಕರಣ ನಡೆಯೋಕಿದೆ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ ನಂತರ ಒಂದು FIR ದಾಖಲಾದರೆ ಅದಕ್ಕೆ ಮತ್ತೊಂದು FIR ಇನ್ನೊಂದು ಪಕ್ಷದ ವಿರುದ್ಧ. ಈ ರೀತಿಯ ಕೌಂಟರ್ ಪಾಲಿಟಿಕ್ಸ್ ನಡೀತಿದೆಯಾ ರಾಜ್ಯದಲ್ಲಿ ಅನ್ನೋ ಅನುಮಾನ. ಈ ಬಿಜೆಪಿ ನಾಯಕರ ವಿರುದ್ಧ ದಾಖಲಾಗಿರುವ ದೂರು ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಗಮನಿಸ್ತಾ ಹೋಗೋಣ. ಚುನಾವಣೆ ಬಾಂಡ್ ಹೆಸರಲ್ಲಿ 8,000 ಕೋಟಿ ವಸೂಲಿ ಆಗಿದೆ. ಬಿಜೆಪಿ ಪಕ್ಷಕ್ಕೆ ಸಂದಾಯ ಆಗಿದೆ. ಖಾಸಗಿ ಕಂಪನಿಗಳಿಂದ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ. ಜನಾಧಿಕಾರ ಸಂಘರ್ಷ ಸಮಿತಿ ಇದರ ಆದರ್ಶ್ ಅಯ್ಯರ್ ಅನ್ನೋರು ದೂರನ್ನ ನೀಡಿರು. ತಿಲಕ್ ನಗರ ಠಾಣೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಕೇಸ್ ದಾಖಲಾಗಿದೆ, FIR ಆಗಿದೆ. 8,000 ಕೋಟಿ ಲೂಟಿ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ತೋರಿಸ್ತಿದೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. SIT ಅಥವಾ CID ತನಿಖೆಗೆ ಸರ್ಕಾರ ಈ ಪ್ರಕರಣವನ್ನ ವಹಿಸೋ ಸಾಧ್ಯತೆ. ಇನ್ ಕೇಸ್ ಹೀಗಾಯ್ತು ಅಂತಾದ್ರೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ರಿ, ನ್ಯಾಯಮೂರ್ತಿ ದೇಸಾಯಿ ಅವರ ಕಮಿಟಿ ಮಾಡಿದ್ರಿ, ಬಟ್ ತನಿಖೆ ನಡೀತಿದ್ಯಾ? ಬಿಜೆಪಿ ನಾಳೆ ಪ್ರಶ್ನೆ ಕೇಳುತ್ತೆ. ವಾಲ್ಮೀಕಿ ಹಗರಣ ಬಂದ ಸಂದರ್ಭದಲ್ಲಿ SIT ರಚನೆ ಮಾಡಿದ್ರಿ, ತನಿಖೆ ನಡೆಸ್ತಾ ಇದ್ರಿ, ನಾಗೇಂದ್ರ ಅವರ ಹೆಸರೇ ಇರಲಿಲ್ಲ, ED ಅರೆಸ್ಟ್ ಮಾಡ್ತು. ED ತನಿಖೆ ಸಂದರ್ಭದಲ್ಲಿ ನಾಗೇಂದ್ರ ಅವರೇ ಮೇನ್. ವಾಲ್ಮೀಕಿ ನಿಗಮದ ಹಣ ಅವ್ಯವಹಾರದಲ್ಲಿ ಬಳಕೆ ಆಗಲಿಕ್ಕೆ ನಾಗೇಂದ್ರ ಅವರೇನೇ ಮುಖ್ಯ ಕಾರಣ ಅನ್ನೋ ರೀತಿಯಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಯಿತು. ಆದರೆ SIT ತನಿಖೆ ಮಾಡಿದ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನು ರಕ್ಷಣೆ ಮಾಡೋ ಪ್ರಯತ್ನ. ಅಂದರೆ ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ನೀಡುವ ತನಿಖಾ ಸಂಸ್ಥೆಗಳ ಮೇಲೆ ನೇರವಾಗಿ ಪರಿಣಾಮವನ್ನು ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋ ಆರೋಪ. ನಾಳೆ ದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಏನು FIR ದಾಖಲಾಗಿದೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ, ಇದು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದೂರು. ಇನ್ ಕೇಸ್ ರಾಜ್ಯ ಸರ್ಕಾರ SIT ರಚನೆ ಅಥವಾ CID ರಚನೆಗೆ ಮುಂದಾಗಿದ್ದಾದರೆ ವಿರೋಧ ಪಕ್ಷಗಳು ಈ ನಡೆಯನ್ನ ಪ್ರಶ್ನೆ ಮಾಡೋ ಸಾಧ್ಯತೆ ಇದ್ದೇ ಇದೆ. ಕೇರ್ ಮಾಡಬೇಕಾ ಸರ್ಕಾರ, ಮಾಡುತ್ತಾ?
ಅದು ಮುಂದಿನ ಚರ್ಚಾ ವಿಚಾರ. ಗಮನಿಸೋಣ ಯಾವ ರೀತಿ ಬೆಳವಣಿಗೆ ಪಡೆದುಕೊಳ್ತಾ ಹೋಗುತ್ತೆ ಕೇಸ್ ಅಂತ ಹೇಳಿ. ರಾಜ್ಯದಲ್ಲಿ ಮೂಡಾ ಕೇಸ್ ಬಳಿಕ ಬಿಜೆಪಿಯ ವಿರುದ್ಧ ಜಂಗಿ ಕುಸ್ತಿ ಅಖಾಡ ಸಿದ್ಧವಾದಂತೆ ಕಾಣ್ತಾ ಇದೆ. ಇನ್ನು ಈ ಕೇಸ್ ದಾಖಲಾಗ್ತಾ ಇದ್ದಂತೆ ಕಾನೂನು ಅಸ್ತ್ರವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಬಿಜೆಪಿ ನಾಯಕರು ಕೂಡ ಮುಂದಾಗ್ತಿದ್ದಾರೆ. ಕೇಸ್ನ ತಡೆ ಕೋರಿ ನಾಳೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ನಿರ್ಮಲಾ ಸೀತಾರಾಮನ್ ಆದಿಯಾಗಿ ಬಿಜೆಪಿಯ ಇತರೆ ನಾಯಕರು ಜೆಪಿ ನಡ್ಡಾ, ವಿಜಯೇಂದ್ರ, ನಳಿನ್ ಕುಮಾರ್ ಕಟೀಲ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಹೈಕೋರ್ಟ್ಗೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆಯಲ್ಲಿ ಬಿಜೆಪಿಗರು ಅರ್ಜಿ ಸಲ್ಲಿಸೋ ಸಾಧ್ಯತೆ. ಅಲ್ಲಿಗೆ ನಾಳೆ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ-ಡೇ, ಅತ್ಯಂತ ಡಿಸೈಡಿಂಗ್ ಡೇ ಆಗೋ ಸಾಧ್ಯತೆ ಇದೆ. ಇನ್ನು ಕೋರ್ಟ್ನಲ್ಲಿ ನಾಳೆ ಮತ್ತೂ ಒಂದು ಪ್ರಕರಣ ನಡೆಯೋಕಿದೆ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ ನಂತರ ಒಂದು FIR ದಾಖಲಾದರೆ ಅದಕ್ಕೆ ಮತ್ತೊಂದು FIR ಇನ್ನೊಂದು ಪಕ್ಷದ ವಿರುದ್ಧ. ಈ ರೀತಿಯ ಕೌಂಟರ್ ಪಾಲಿಟಿಕ್ಸ್ ನಡೀತಿದೆಯಾ ರಾಜ್ಯದಲ್ಲಿ ಅನ್ನೋ ಅನುಮಾನ. ಈ ಬಿಜೆಪಿ ನಾಯಕರ ವಿರುದ್ಧ ದಾಖಲಾಗಿರುವ ದೂರು ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಚುನಾವಣೆ ಬಾಂಡ್ ಹೆಸರಲ್ಲಿ 8,000 ಕೋಟಿ ವಸೂಲಿ ಆಗಿದೆ. ಬಿಜೆಪಿ ಪಕ್ಷಕ್ಕೆ ಸಂದಾಯ ಆಗಿದೆ. ಖಾಸಗಿ ಕಂಪನಿಗಳಿಂದ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ. ಜನಾಧಿಕಾರ ಸಂಘರ್ಷ ಸಮಿತಿ ಇದರ ಆದರ್ಶ್ ಅಯ್ಯರ್ ಅನ್ನೋರು ದೂರನ್ನ ನೀಡಿರು. ತಿಲಕ್ ನಗರ ಠಾಣೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಕೇಸ್ ದಾಖಲಾಗಿದೆ, FIR ಆಗಿದೆ. 8,000 ಕೋಟಿ ಲೂಟಿ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ತೋರಿಸ್ತಿದೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. SIT ಅಥವಾ CID ತನಿಖೆಗೆ ಸರ್ಕಾರ ಈ ಪ್ರಕರಣವನ್ನ ವಹಿಸೋ ಸಾಧ್ಯತೆ. ಇನ್ ಕೇಸ್ ಹೀಗಾಯ್ತು ಅಂತಾದ್ರೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ರಿ, ನ್ಯಾಯಮೂರ್ತಿ ದೇಸಾಯಿ ಅವರ ಕಮಿಟಿ ಮಾಡಿದ್ರಿ, ಬಟ್ ತನಿಖೆ ನಡೀತಿದ್ಯಾ? ಬಿಜೆಪಿ ನಾಳೆ ಪ್ರಶ್ನೆ ಕೇಳುತ್ತೆ. ವಾಲ್ಮೀಕಿ ಹಗರಣ ಬಂದ ಸಂದರ್ಭದಲ್ಲಿ SIT ರಚನೆ ಮಾಡಿದ್ರಿ, ತನಿಖೆ ನಡೆಸ್ತಾ ಇದ್ರಿ, ನಾಗೇಂದ್ರ ಅವರ ಹೆಸರೇ ಇರಲಿಲ್ಲ, ಇಡಿ ಅರೆಸ್ಟ್ ಮಾಡ್ತು. ಇಡಿ ತನಿಖೆ ಸಂದರ್ಭದಲ್ಲಿ ನಾಗೇಂದ್ರ ಅವರೇ ಮೇನ್. ವಾಲ್ಮೀಕಿ ನಿಗಮದ ಹಣ ಅವ್ಯವಹಾರದಲ್ಲಿ ಬಳಕೆ ಆಗಲಿಕ್ಕೆ ನಾಗೇಂದ್ರ ಅವರೇನೇ ಮುಖ್ಯ ಕಾರಣ ಅನ್ನೋ ರೀತಿಯಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಯಿತು. ಆದರೆ SIT ತನಿಖೆ ಮಾಡಿದ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ರಕ್ಷಣೆ ಮಾಡೋ ಪ್ರಯತ್ನ. ಅಂದರೆ ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ನೀಡುವ ತನಿಖಾ ಸಂಸ್ಥೆಗಳ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋ ಆರೋಪ. ನಾಳೆ ದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಏನು FIR ದಾಖಲಾಗಿದೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ, ಇದು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದೂರು. ಇನ್ ಕೇಸ್ ರಾಜ್ಯ ಸರ್ಕಾರ SIT ರಚನೆ ಅಥವಾ CID ರಚನೆಗೆ ಮುಂದಾಗಿದ್ದಾದರೆ ವಿರೋಧ ಪಕ್ಷಗಳು ಈ ನಡೆಯನ್ನ ಪ್ರಶ್ನೆ ಮಾಡೋ ಸಾಧ್ಯತೆ ಇದ್ದೇ ಇದೆ. ಕೇರ್ ಮಾಡಬೇಕಾ ಸರ್ಕಾರ, ಮಾಡುತ್ತಾ? ಅದು ಮುಂದಿನ ಚರ್ಚಾ ವಿಚಾರ. ಗಮನಿಸೋಣ ಯಾವ ರೀತಿ ಬೆಳವಣಿಗೆ ಪಡೆದುಕೊಳ್ತಾ ಹೋಗುತ್ತೆ ಕೇಸ್ ಅಂತ ಹೇಳಿ. ರಾಜ್ಯದಲ್ಲಿ ಮೂಡಾ ಕೇಸ್ ಬಳಿಕ ಬಿಜೆಪಿಯ ವಿರುದ್ಧ ಜಂಗಿ ಕುಸ್ತಿ ಅಖಾಡ ಸಿದ್ಧವಾದಂತೆ ಕಾಣ್ತಾ ಇದೆ. ಇನ್ನು ಈ ಕೇಸ್ ದಾಖಲಾಗ್ತಾ ಇದ್ದಂತೆ ಕಾನೂನು ಅಸ್ತ್ರವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಬಿಜೆಪಿ ನಾಯಕರು ಕೂಡ ಮುಂದಾಗ್ತಿದ್ದಾರೆ. ಕೇಸ್ನ ತಡೆ ಕೋರಿ ನಾಳೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ನಿರ್ಮಲಾ ಸೀತಾರಾಮನ್ ಆದಿಯಾಗಿ ಬಿಜೆಪಿಯ ಇತರೆ ನಾಯಕರು ಜೆಪಿ ನಡ್ಡಾ, ವಿಜಯೇಂದ್ರ, ನಳಿನ್ ಕುಮಾರ್ ಕಟೀಲ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಹೈಕೋರ್ಟ್ಗೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆಯಲ್ಲಿ ಬಿಜೆಪಿಗರು ಅರ್ಜಿ ಸಲ್ಲಿಸೋ ಸಾಧ್ಯತೆ. ಅಲ್ಲಿಗೆ ನಾಳೆ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ-ಡೇ, ಅತ್ಯಂತ ಡಿಸೈಡಿಂಗ್ ಡೇ ಆಗೋ ಸಾಧ್ಯತೆ ಇದೆ. ಇನ್ನು ಕೋರ್ಟ್ನಲ್ಲಿ ನಾಳೆ ಮತ್ತೂ ಒಂದು ಪ್ರಕರಣ ನಡೆಯೋಕಿದೆ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ ನಂತರ ಒಂದು FIR ದಾಖಲಾದರೆ ಅದಕ್ಕೆ ಮತ್ತೊಂದು FIR ಇನ್ನೊಂದು ಪಕ್ಷದ ವಿರುದ್ಧ. ಈ ರೀತಿಯ ಕೌಂಟರ್ ಪಾಲಿಟಿಕ್ಸ್ ನಡೀತಿದೆಯಾ ರಾಜ್ಯದಲ್ಲಿ ಅನ್ನೋ ಅನುಮಾನ. ಈ ಬಿಜೆಪಿ ನಾಯಕರ ವಿರುದ್ಧ ದಾಖಲಾಗಿರುವ ದೂರು ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಚುನಾವಣೆ ಬಾಂಡ್ ಹೆಸರಲ್ಲಿ 8,000 ಕೋಟಿ ವಸೂಲಿ ಆಗಿದೆ. ಬಿಜೆಪಿ ಪಕ್ಷಕ್ಕೆ ಸಂದಾಯ ಆಗಿದೆ. ಖಾಸಗಿ ಕಂಪನಿಗಳಿಂದ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ. ಜನಾಧಿಕಾರ ಸಂಘರ್ಷ ಸಮಿತಿ ಇದರ ಆದರ್ಶ್ ಅಯ್ಯರ್ ಅನ್ನೋರು ದೂರನ್ನ ನೀಡಿರು. ತಿಲಕ್ ನಗರ ಠಾಣೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಕೇಸ್ ದಾಖಲಾಗಿದೆ, FIR ಆಗಿದೆ. 8,000 ಕೋಟಿ ಲೂಟಿ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ತೋರಿಸ್ತಿದೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. SIT ಅಥವಾ CID ತನಿಖೆಗೆ ಸರ್ಕಾರ ಈ ಪ್ರಕರಣವನ್ನ ವಹಿಸೋ ಸಾಧ್ಯತೆ. ಇನ್ ಕೇಸ್ ಹೀಗಾಯ್ತು ಅಂತಾದ್ರೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ರಿ, ನ್ಯಾಯಮೂರ್ತಿ ದೇಸಾಯಿ ಅವರ ಕಮಿಟಿ ಮಾಡಿದ್ರಿ, ಬಟ್ ತನಿಖೆ ನಡೀತಿದ್ಯಾ? ಬಿಜೆಪಿ ನಾಳೆ ಪ್ರಶ್ನೆ ಕೇಳುತ್ತೆ. ವಾಲ್ಮೀಕಿ ಹಗರಣ ಬಂದ ಸಂದರ್ಭದಲ್ಲಿ SIT ರಚನೆ ಮಾಡಿದ್ರಿ, ತನಿಖೆ ನಡೆಸ್ತಾ ಇದ್ರಿ, ನಾಗೇಂದ್ರ ಅವರ ಹೆಸರೇ ಇರಲಿಲ್ಲ, ಇಡಿ ಅರೆಸ್ಟ್ ಮಾಡ್ತು. ಇಡಿ ತನಿಖೆ ಸಂದರ್ಭದಲ್ಲಿ ನಾಗೇಂದ್ರ ಅವರೇ ಮೇನ್. ವಾಲ್ಮೀಕಿ ನಿಗಮದ ಹಣ ಅವ್ಯವಹಾರದಲ್ಲಿ ಬಳಕೆ ಆಗಲಿಕ್ಕೆ ನಾಗೇಂದ್ರ ಅವರೇನೇ ಮುಖ್ಯ ಕಾರಣ ಅನ್ನೋ ರೀತಿಯಲ್ಲಿ
ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಯಿತು. ಆದರೆ SIT ತನಿಖೆ ಮಾಡಿದ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ರಕ್ಷಣೆ ಮಾಡೋ ಪ್ರಯತ್ನ. ಅಂದರೆ ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ನೀಡುವ ತನಿಖಾ ಸಂಸ್ಥೆಗಳ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋ ಆರೋಪ ನಾಳೆ ದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಏನು